ನೋಡಿ ಮೊದಲಿಗೆ ನಾನಿಲ್ಲಿ ಮಂಗಳೂರು ಬನ್ಸ್ ಮಾಡೋದಕ್ಕೋಸ್ಕರ 2 ಪಚ್ಚ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಮೈಸೂರು ಬಾಳೆಹಣ್ಣಿದ್ರೆ ತುಂಬಾ ಒಳ್ಳೆಯದು. ಅದಿಲ್ಲಾಂದರೆ ನೋಡಿ ಈ ಥರ ಪಚ್ಚ ಬಾಳೆಹಣ್ಣು ತೊಗೊಂಡ್ರೆ ಆಗುತ್ತೆ. ಚೆನ್ನಾಗಿ ಹಣ್ಣಾಗಿರಬೇಕು ಬಾಳೆಹಣ್ಣು. ನೆಕ್ಸ್ಟ್ ನೋಡಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿದ್ದೀನಿ. ನೆಕ್ಸ್ಟ್ ಸಕ್ಕರೆನ ಸೇರಿಸ್ತಾ ಇದ್ದೀನಿ. 1 ಕಪ್ ಮೈದಕ್ಕೆ 2 ಸ್ಪೂನಷ್ಟು ಸಕ್ಕರೆ ಹಾಕಿದರೆ ಸಾಕಾಗುತ್ತೆ. ಬನ್ಸ್ ಸ್ವಲ್ಪ ಸ್ವೀಟ್ ಆಗಿರೋದು ಇಷ್ಟಪಡೋರು ಇನ್ನೊಂದು ಎಕ್ಸ್ಟ್ರಾ 2 ಚಮಚದಷ್ಟು ಹಾಕ್ಬೋದು. ನಾನಿಲ್ಲಿ 2 ಕಪ್ನಷ್ಟು ಮೈದಾ ತೊಗೊಂಡಿದ್ದೀನಿ, ಹಾಗಾಗಿ 8 ಚಮಚದಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ 1/4 ಟೀ ಸ್ಪೂನಷ್ಟು ಜೀರಿಗೆನ ಹಾಕಿದ್ದೀನಿ. ಒಂದು ಅರ್ಧ ಕಪ್ನಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ. ಜಾಸ್ತಿ ಹುಳಿರುವಂಥ ಮೊಸರನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಫ್ರೆಶ್ ಆಗಿರೋದನ್ನೇ ಯೂಸ್ ಮಾಡಿ. ನೆಕ್ಸ್ಟ್ ನೋಡಿ ಬಾಳೆಹಣ್ಣನ್ನು ಮ್ಯಾಶ್ ಮಾಡಬೇಕು, ಅಥವಾ ಈ ಥರ ಮ್ಯಾಶರನ್ನು ಯೂಸ್ ಮಾಡಿದರೂ ಆಗುತ್ತೆ. ಚೆನ್ನಾಗಿ ಮ್ಯಾಶ್ ಮಾಡಿದ್ರಾಯ್ತು. ಮಿಕ್ಸಿಯನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ ಮ್ಯಾಶ್ ಮಾಡೋದಕ್ಕೆ. ಒಂದು ಕೈಯಲ್ಲಿ ಅಥವಾ ಈ ಥರ ಮ್ಯಾಶರಲ್ಲಿ ಮ್ಯಾಶ್ ಮಾಡಿದ್ರಾಯ್ತು. ಸ್ಮೂತಾಗಿ ಮ್ಯಾಶ್ ಮಾಡಿದ್ದೀನಿ. ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಬಾಳೆಹಣ್ಣು ಇರುತ್ತದೆ, ಏನಾಗಲ್ಲ. ನೆಕ್ಸ್ಟ್ ನೋಡಿ 2 ಚಿಮಟೆಯಷ್ಟು ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಉಬ್ಬಿ ಬರಲಿ ಅಂತ ಅಷ್ಟೇ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು, ಉಬ್ಬಿ ಬರೋದಿಲ್ಲ, ಬಟ್ ಟೇಸ್ಟ್ ಎಲ್ಲ ಹಾಗೆ ಇರುತ್ತೆ. ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ಮೇಲೆ 2 ಕಪ್ನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟಲ್ಲಿ ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು. ಹಿಟ್ಟು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀರಿನಂಶ ಕಡಿಮೆ ಆದರೆ ಸ್ವಲ್ಪ ನೀರನ್ನಾದರೂ ಸೇರಿಸ್ಬೋದು, ಅಥವಾ ಮೊಸರನ್ನಾದರೂ ಎಕ್ಸ್ಟ್ರಾ ಸ್ವಲ್ಪ ಸೇರಿಸ್ಕೊಳ್ಬೋದು. ನಂಗೆ ಕರೆಕ್ಟಾಗಿ ನಾ ಹಾಕಿರೋ ಮೆಜರ್ಮೆಂಟೇ ಕರೆಕ್ಟಾಗಿ ಬಂದಿದೆ ನೋಡಿ. ಈ ಥರ ಸ್ವಲ್ಪ ತಿಕ್ಕಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದ್ಸರಿ ಚೆನ್ನಾಗಿ ನಾದ್ಕೊಳ್ಬೇಕು, ಒಂದು 5 ನಿಮಿಷದಷ್ಟು ನಾದ್ಕೊಳ್ಬೇಕು. ನಾದಿ ಆದಮೇಲೆ ಮೇಲ್ಗಡೆ ಸ್ವಲ್ಪ ನೋಡಿ ಈ ಥರ ಎಣ್ಣೆನ ಹಾಕ್ತಾ ಇದ್ದೀನಿ, ಒಣಗಬಾರ್ದು ಅಂತ. ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಒಂದು ಒದ್ದೆ ಬಟ್ಟೆಯಿಂದ ಕವರ್ ಮಾಡಿ ಇಡಬೇಕು. ಒಂದು 6 ಗಂಟೆ ಅಷ್ಟು ನಾವು ಇದನ್ನು ನೆನೆಯೋದಕ್ಕೆ ಇಡಬೇಕು. ರಾತ್ರಿ ಮಾಡಿದರೆ ಬೆಳಗ್ಗೆ ಮಾಡೋಕ್ಕೆ ಸರಿ ಆಗುತ್ತೆ, ಅಥವಾ ಬೆಳಗ್ಗೆ ಮಾಡಿಟ್ರೆ ಹಿಟ್ಟನ್ನು ಸಂಜೆ ಸ್ನ್ಯಾಕ್ಗೆ ಮಾಡಿದರೆ ಸರಿ ಆಗುತ್ತೆ. ನೋಡಿ 6 ಗಂಟೆ ಆಗಿದೆ. ಇನ್ನೊಂಚೂರು ಸಾಫ್ಟ್ ಕೊಡುತ್ತೆ, ನಾವು ರಾತ್ರಿಯಲ್ಲಿ ನೆನೆಸಿರೋದ್ರಿಂದ ಚೆನ್ನಾಗಿ ಇನ್ನೊಂಚೂರು ಸಾಫ್ಟ್ ಆಗಿರುತ್ತೆ. ತುಂಬ ಸಾಫ್ಟ್ ಆಗಿದೆ, ಸ್ವಲ್ಪ ಹಿಟ್ಟನ್ನು ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ತುಂಬ ನಾದಕ್ಕಾಗಿಲ್ಲ ಅಂದರೆ ಒಂದ್ಸರಿ ನೋಡಿ ಈ ಥರ ನಾದ್ಕೊಳ್ಬೇಕು ಇನ್ನೊಂದ್ಸರಿ. ನೆಕ್ಸ್ಟ್ ನೋಡಿ ಒಂದೇ ಸೈಜಿದು ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಸೈಜ್ಗೆ ಉಂಡೆ ಕಟ್ಕೊಳ್ಬೇಕು ನೋಡಿ, ಈ ಥರ ಸ್ವಲ್ಪ ದಪ್ಪನೇ ಇರಬೇಕು. ನೆಕ್ಸ್ಟ್ ಒಂದು ಉಂಡೆನ ತೊಗೊಂಡು ಈ ಥರ ಕೈಯಲ್ಲೇ ಫಸ್ಟ್ ಫ್ಲ್ಯಾಟ್ ಮಾಡ್ತಾ ಇದ್ದೀನಿ. ಆಮೇಲೆ ಲಟ್ಟಣಿಗೆಯಿಂದ ಪೂರಿ ಸೈಜ್ಗೆ ಲಟ್ಟಿಸಿದ್ರಾಯ್ತು. ತೆಳ್ಳಗಿರಬಾರ್ದು, ಸ್ವಲ್ಪ ದಪ್ಪಗೇನೆ ಇರಬೇಕು ನೋಡಿ. ಈ ಸೈಜ್ಗೆ ಲಟ್ಟಿಸ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪಗೇನೆ ಇರಬೇಕು, ಇದಕ್ಕಿಂತ ಜಾಸ್ತಿ ಇದ್ದರೆ ಕಾಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ. ಈ ಕಡೆ ಕೂಡ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಒಂದು ಸಣ್ಣ ತುಂಡು ಹಾಕಿ ನೋಡಿದ್ದೀನಿ. ಈ ಥರ ನೋಡಿ ಚೆನ್ನಾಗಿ ಕುದಿ ಬರಬೇಕು, ಅಷ್ಟು ಬಿಸಿಯಾಗಿರಬೇಕು ಎಣ್ಣೆ. ಬನ್ಸ್ ಹಾಕಬೇಕಾದ್ರೆ ಹೈ ಫ್ಲೇಮಲ್ಲಿ ಇರಬೇಕು, ಆಮೇಲೆ ಮೀಡಿಯಮ್ಗೆ ಇಟ್ಟರಾಯ್ತು. ತುಂಬ ಹೈ ಫ್ಲೇಮಲ್ಲಿ ಇದ್ದರೆ ಮೇಲ್ಗಡೆ ಕಲರ್ ಬರುತ್ತೆ, ಒಳಗಡೆ ಬೆಂದಿರೋದಿಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ನೋಡಿ ಈ ಉಬ್ಬಿ ಮೇಲೆ ಬರುತ್ತೆ, ಅವಾಗ ನೋಡಿ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇರಬೇಕು. ಈ ಥರ ಎಣ್ಣೆ ಹಾಕಿದರೆ ಚೆನ್ನಾಗಿ ಉಬ್ಬಿ ಬರುತ್ತೆ, ಇಲ್ಲಾಂದ್ರೆ ಹಂಗೆ ಫ್ಲ್ಯಾಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದರೆ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ. ಒಂದು ಸೈಡ್ ಚೆನ್ನಾಗಿ ಉಬ್ಬಿ ಬಂದಮೇಲೆ ತಿರುಗಿಸಿ ಹಾಕಿದ್ರಾಯ್ತು. ಗೋಲ್ಡನ್ ಕಲರ್ ಒಂಥರ ಡಾರ್ಕ್ ಬ್ರೌನ್ ಥರ ಕಲರ್ ಬರುತ್ತೆ, ಅಷ್ಟ ತನಕ ಕಾಯಿಸಿದ್ರಾಯ್ತು. ಮೀಡಿಯಂ ಫ್ಲೇಮಲ್ಲೇ ಕಾಯಿಸ್ಕೊಳ್ಬೇಕು, ಚೆನ್ನಾಗಿ ಬೆಂದಿರುತ್ತೆ ಅವಾಗ ಒಳಗಡೆ. ನೋಡಿ ಇದೀಗ ಆಗಿದೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.